ಹಾವೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಅರ್ಧ ಗಂಟೆ ಕರೆಂಟ್ ಕಟ್ ಆಗಿದೆ. ಅರ್ಧ ಗಂಟೆ ಕರೆಂಟ್ ಇಲ್ಲದಕ್ಕೆ ರೋಗಿಗಳು ಪರದಾಡಿದ್ದಾರೆ. ಎಕ್ಸ್ರೇ, ಸ್ಕ್ಯಾನಿಂಗ್ ಮಷೀನ್, ಲಿಫ್ಟ್ ಯಾವುದು ಕೂಡ ಕೆಲಸ ಮಾಡ್ತಾ ಇರಲಿಲ್ಲ, ಎಲ್ಲ ಬಂದಾಗಿತ್ತು. ಹಾವೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಅರ್ಧ ಗಂಟೆ ಕರೆಂಟ್ ಇಲ್ಲದಕ್ಕೆ ರೋಗಿಗಳು ಪರದಾಡಿದ್ದಾರೆ. ಎಕ್ಸ್ರೇ, ಸ್ಕ್ಯಾನಿಂಗ್ ಮಿಷಿನ್, ಲಿಫ್ಟ್ ಎಲ್ಲ ಕೂಡ ಬಂದಾಗಿತ್ತು. ಜಿಲ್ಲಾಸ್ಪತ್ರೆಯ ಹಲವು ವಿಭಾಗಗಳಲ್ಲಿ ಕೆಲಸ ವ್ಯತ್ಯಯ ಆಗಿದೆ. ಎಕ್ಸ್ರೇ, ಸ್ಕ್ಯಾನಿಂಗ್ ಆಗಿ ನೂರಾರು ರೋಗಿಗಳು ಕಾಯ್ತಾ ಇದ್ದಾರೆ. ಜನರೇಟರ್ ವ್ಯವಸ್ಥೆ ಇಲ್ಲದೆ ಸಿಬ್ಬಂದಿ ರೋಗಿಗಳು ಪರದಾಡ್ತಾ ಇದ್ದಾರೆ. ಸಹಜವಾಗಿ ಬೇರೆ ಆಫೀಸ್ಗಳಲ್ಲಿ ಅಥವಾ ಬೇರೆ ಯಾವುದಾದ್ರೂ ಅಂಗಡಿಗಳಲ್ಲೋ ಈ ಥರದ್ದೆಲ್ಲಾದರೂ ಕರೆಂಟ್ ಇಲ್ಲ ಅಂತ ಅಂದರೆ ಓಕೆ, ಒಂದು ಸ್ವಲ್ಪ ತಡ ಆದರೂ ಏನು ತೊಂದರೆ ಇಲ್ಲ. ಬಟ್ ಜಿಲ್ಲಾಸ್ಪತ್ರೆಯಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಅಂದರೆ, ಕರೆಂಟ್ ಇಲ್ಲ ಅಂತ ಅಂದರೆ ನೋಡಿ ಎಷ್ಟು ಜನ ಬರ್ತಾರೆ, ದಿನಕ್ಕೆ ಸಾವಿರಾರು ಜನ ಪೇಷಂಟ್ಗಳು ಬರ್ತಾರೆ. ಅಷ್ಟು ಜನರನ್ನು ಅಟೆಂಡ್ ಮಾಡಬೇಕು. ಆಮೇಲೆ ಕೆಲವೊಂದಷ್ಟು ಪೇಷಂಟ್ಗಳಿರ್ತಾರೆ, ಅವರೆಲ್ಲ ಸ್ಟ್ರೆಚರ್ ಮೇಲೆ ಕರ್ಕೊಂಡು ಹೋಗಬೇಕು, ವೀಲ್ ಚೇರ್ ಮೇಲೆ ಕರ್ಕೊಂಡು ಹೋಗಬೇಕು. ಅವರನ್ನು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರಿಗೆಲ್ಲ ಕರ್ಕೊಂಡು ಹೋಗಬೇಕು ಅಂತಂದರೆ ಲಿಫ್ಟ್ ಬೇಕು. ಆಮೇಲೆ ಅಲ್ಲಿ ಬಂದಂಥ ಆರೋಗ್ಯದಲ್ಲಿ ಏರುಪೇರಾಗಿ ಏನು ಬಂದಿರ್ತಾರಲ್ಲ ಪೇಷಂಟ್ಗಳು, ಅವರಿಗೆ CT ಸ್ಕ್ಯಾನು, MRI ಸ್ಕ್ಯಾನು, ಎಕ್ಸ್ರೇ ಈ ಥರದ್ದೆಲ್ಲ ಮಾಡಿಸ್ಬೇಕು ಅಂತಂದರೆ ಪವರ್ ಇರಲೇಬೇಕು. ಅಲ್ಲಿ ಒಂದು ಕಡೆ ಜನ್ರೇಟ್ರ್ ಇಲ್ಲ. ಜನ್ರೇಟ್ರ್ ವ್ಯವಸ್ಥೆ ಇದ್ದಿದ್ದರೆ ಬಹುಶಃ ಈ ಥರದ ತೊಂದರೆ ಆಗ್ತಾ ಇರಲಿಲ್ಲ. ಜನ್ರೇಟ್ರ್ ವ್ಯವಸ್ಥೆ ಇಲ್ಲದಿರುವಂಥ ಕಾರಣಕ್ಕಾಗಿ ಒಂದು ಕಡೆ ಸಿಬ್ಬಂದಿಗಳಿಗೂ ತಲೆನೋವು, ಇತ್ತ ರೋಗಿಗಳು ಕೂಡ ಪರದಾಡುವಂಥ ಪರಿಸ್ಥಿತಿ ಉಂಟಾಗಿದೆ. ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಕಾಯಬೇಕಾದಂಥ ಪರಿಸ್ಥಿತಿ ಇದೆ ಹಾವೇರಿಯ ಜಿಲ್ಲಾಸ್ಪತ್ರೆಯಲ್ಲಿ.